ಲಾರಿಗಳದು ನಿಮ್ ಮುಖಾಂತರ ಎಲ್ಲ ಲಾರಿ ಮಾಲೀಕರಿಗೆ ನಿಮ್ಗೆಲ್ಲ ಮಾತು ಕೊಡ್ತಾ ಇದ್ದೇನೆ. ಬರೋ 1.5 ವರ್ಷ ನಿಮ್ ಕಷ್ಟ ಕಾಲ, ಆಮೇಲೆ ನಿಮ್ಗೆ ಬೇಕಾದ ಒಂದು ಪ್ರೈಸ್ ಫಿಕ್ಸ್ ಆಗ್ತದೆ. ರಾಯಲ್ಟಿ ಕೂಡ ನೀವು ಕಟ್ಟಷ್ಟು ಇರಲ್ಲ, ಅಷ್ಟು ಮಾಡೋ ಜವಾಬ್ದಾರಿ ನಂದು. ಕ್ರಷರ್ಗಳು ಯಾಕೆ ನಿಲ್ಲಿಸ್ತೀರಿ? ಇಲ್ಲಿಗಲ್ ಕ್ರಷರ್ ನಿಂತೋಗ್ತದೆ. ಕ್ರಷರ್ ಎಲ್ಲ ನಿಲ್ಲೋದು ಇಲ್ಲಿಗಲ್ ಕ್ರಷರ್ ಇನ್ನೂ ಹೊತ್ತಾತವೆ, ಇಲ್ಲಿಗರ್ ಕ್ರಷರ್ಸ್ ನಿಂತೋತವೆ. ಲಾರಿ ಮಾಲೀಕರಿಗೆ ಹೇಳೋದಿಷ್ಟೇ, ನಿಮ್ಗೇನಿಲ್ಲಿ ತಮಿಳುನಾಡಲ್ಲಿ 475ರಿಂದ 500 ರೂಪಾಯಿ ಅನಿಸ್ತದೆ. ರಾಯಲ್ಟಿ ಕೂಡ ಅವರೇ ಓನರ್ಸ್ ಕಟ್ಕೊತಾರೆ. ಇವ್ರಿಗೇನಾಗಿದೆ ಅಂದ್ರೆ ಪಾಪ ರಾಯಲ್ಟಿ ಇವರೇ ಕಟ್ಟಬೇಕು, GST ಇವರೇ ಕಟ್ಟಬೇಕು, ಆಮೇಲೆ ಅವ್ರಿಗೆ ಬಾಡಿಗೆ, ಡೀಸೆಲ್ ಖರ್ಚು ಇಷ್ಟೆಲ್ಲ ಮಾಡ್ಕೊಂಡೋಗಿ ಅವ್ರಿಗೆ ಸಿಕ್ಕೋದು ಯಾರು ಗಿರಾಕಿಗಳು ಅಂದ್ರೆ ಮನೆಗಳವರು, ಇಂಡಿವಿಜುವಲ್. ಇವ್ರು ಯಾರು ಈ ಕಂಪ್ನಿಗಳಿಗೆ ಹಾಕಕ್ಕಾಗಲ್ಲ ಇವ್ರಿಗೆ, ಯಾಕಂದ್ರೆ ಇವ್ರಿಗಿಂತ ಕಡಿಮೆ ರೇಟ್ಗೆ ಕ್ರಷರ್ ಓನರ್ಸ್ ಹೊಡಿತಾರೆ. ಆಮೇಲೆ 6 ತಿಂಗಳು ಅವರು ಕಾಯ್ತಾರೆ, ದುಡ್ಡಿರುತ್ತೆ ಬಂಡವಾಳಶಾಹಿಗಳು. ಇವ್ರ ಪಾಪ ಇವತ್ತು ದುಡಿಬೇಕು, ತಿಂಗಳು ಹೋಗಿ ಬಾಡಿಗೆ ಇದು ಕಟ್ಬೇಕು, EMI ಕಟ್ಬೇಕು. ಅಂಥವ್ರನ್ನ ಕೂಡ ಹಿಂಸೆ ಮಾಡಿ ಇಪ್ಪೆ ಮಾಡಿ ಹಿಂಡಕ್ಕೆ ಹೋಗಿರೋದು. 600 ರೂಪಾಯಿ 700 ರೂಪಾಯಿ ಅವ್ರಿಗೆ ಡೆಲಿವರಿಗೆ ಎಷ್ಟು ಕೊಡ್ಬೇಕಂದ್ರೆ 900-1000 ರೂಪಾಯಿ ಆಗ್ತದೆ ಬಹುಶಃ ಟನ್ನು. ಇವ್ರಿಗೆ 600 ರೂಪಾಯಿ ಇಲ್ಲೇ ಹಾಕಿದ್ರೆ ಅವ್ರಿಗೆ ಅಲ್ಲಿ ಕೊಡೋಷ್ಟೊತ್ತಿಗೆ 900 ಆಗ್ತದೆ. ಅವ್ರಿಗೆ ಏನು ಸಿಗ್ತದೆ? ತಿಂಗಳೆಲ್ಲ ಹುಡುಕಿದ್ರು ಅವ್ರಿಗೆ ಅವ್ರ ಮನೆಗೆ ದುಡ್ಡು ಎತ್ಕೊಂಡು ಹೋದ್ರಿಲ್ಲ. EMI ಕಟ್ಟೋದೇ ಒಂದು ಕೆಲಸ ಅಷ್ಟೇ. ಏನು ಅಂದ್ರೆ EMI ಕಟ್ಟಿದ್ವಿ ಅನ್ನೋದೊಂದೇ ನೆಮ್ಮದಿ. ಅದರಲ್ಲಿ ಏನಾರ ಈ ಪೊಲೀಸವರು ಕ್ರಷರ್ಸ್ ಇವರು ಗೇಮ್ ಮೈನ್ಸ್ ಅವ್ರು ಹಾಕ್ಬಿಟ್ರೆ ಕೇಸು, ಅವ್ರ ಕತೆ ಮುಗಿತು. ಲಾರಿಗಳವ್ರಂದ್ರೆ ಯಾರು? ಇಲ್ಲಿ ಸ್ಥಳೀಕರು ಸಾಲ ಮಾಡಿ 1 ಲಾರಿನೋ 2 ಲಾರಿನೋ ಇಟ್ಕೊಂಡು ಯುವಕರು ದುಡಿಯೋಣ ಅಂತ ಇಲ್ಲಿ ಐತೆ. ನಮ್ಮಲ್ಲಿ ನಮ್ಮ ನೈಸರ್ಗಿಕ ಸಂಪತ್ತು ನಮ್ಮಲ್ಲಿ ಐತೆ ಮಾಲೂರಲ್ಲಿ, ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಬರೋದು. ಇದೆಲ್ಲ ಅನುಕೂಲ ಆಗ್ತಾ ಇರೋದು ಒಬ್ರಿಗೋ ಇಬ್ರಿಗೋ 3 ಜನ. ಇದ್ರ ಹಿಂದೆ ಯಾರಿದ್ದಾರೆ? 50 ರೂಪಾಯಿ ಕಡಿಮೆ ಮಾಡಿಸಕ್ಕೆ ಯಾರು ಮಾಡಕ್ಕಾಗಲ್ಲ. ಅವ್ರ ಬೆಂಬಲಕ್ಕೆ ನಾನು ಹೋಗ್ಲಿಲ್ಲ ಅಂತನಾ? ನಾನು ಹೋಗಿದ್ರೆ ಅದು ಬೆಂಬಲ ಅಲ್ಲ, ಅವ್ರಿಗೆ ಹಿಂಸೆ. ನಾನು ಅಲ್ಲೋಗಿ ಭಾಷಣ ಮಾಡಿದ್ರೆ ಅವ್ರಿಗೆ ಹೇಳಿ ಬಂದ್ರೆ ಈ 1.5 ವರ್ಷ ಅವ್ರಿಗೆ ಸಪೋರ್ಟ್ ಮಾಡಕ್ ಆಗ್ತದ? ನಾನು ಇನ್ನೂ ಹಿಂಸೆ, ಇನ್ನೂ 25 ರೂಪಾಯಿ ಜಾಸ್ತಿ ಮಾಡ್ತಾರೆ ನನ್ನ ಹತ್ರಕ್ಕೆ ಬಂದ್ರು ಅಂತೇಳಿ. ಯಾರು ಇವ್ರ ಬೆಲೆ ಕಟ್ಟೋದು? ಇಷ್ಟು ದಿನ ರಾಯಲ್ಟಿ ಕಟ್ಟಿದೆಯಲ್ಲ, ಇಷ್ಟು ಬೆಟ್ಟಗಳನ್ನ ಹೊಡೆದವ್ರಲ್ಲ, ಅಷ್ಟು ಕ್ಯಾಲ್ಕುಲೇಷನ್ ಮಾಡಿ ಮಾಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವರು 10% ಕೂಡ ಕಟ್ಟಿಲ್ಲ ರಾಯಲ್ಟಿ. 90 ಕೋಟಿ ಹಾಕಿದ್ರು ಗೌರ್ಮೆಂಟ್ ರಾಯಲ್ಟಿ, ಫೈನ್ 1 ರೂಪಾಯಿ ಕಟ್ಟಲಿಲ್ಲ. ಏನೇನೋ ಅದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ ಸರ್ಕಾರ ಇದೆಯಲ್ಲ, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ದಿನಕ್ಕೂ ಇದಾಗಲ್ಲ. 28 ಬಹುಶಃ ಚೇಂಜ್ ಆಗ್ತದೆ. ಅವತ್ತೆಲ್ಲ ಎಷ್ಟು ದಿನ ಹೊಡೆದಿರೋದು ಕಲ್ಲುಗಳದು ಅದೆಲ್ಲ ಅಳತೆ ಮಾಡಿ ಯಾವಾಗ ಮಾಡ್ತಾರೆ. ಒಳ್ಳೆ ಅಧಿಕಾರಿಗಳು ಬರ್ತಾರೆ. ಕಟ್ಟಾರಿ ಅವರು ಮೈನ್ಸ್ ಅಂಡ್ ಜಿಯಾಲಜಿ ಕಮಿಷನರ್ ಇದ್ದಾಗ ಇಷ್ಟೆಲ್ಲ ಫೈನ್ಸ್ ಹಾಕಿದ್ರು. ಆಮೇಲೆ ರಾಜಕೀಯ ಒತ್ತಡಗಳು ತಂದು ಅದನ್ನ ನಿಲ್ಸಿದ್ದಾರೆ, ಕಟ್ಟಿಲ್ಲ ಯಾರು. ಹೋಗ್ಲಿ ಒಂದು 200-300 ಲಾರಿಗಳಿರ್ಬೋದು, 10 ರೂಪಾಯಿ 100 ರೂಪಾಯಿಗೆ ಅವ್ರಿಗೆ ಕಾಂಪ್ರಮೈಸ್ ಆದ್ರೆ ಅಲ್ವಾ? 500 ಲಾರಿಗಳು, ಅಷ್ಟು ಕುಟುಂಬಗಳು ದೊಡ್ಡದು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ರಾಜಕಾರಣಿಯಾಗಿ ನಾನು MLA ಆಗಿ ಮಾಡ್ಬೇಕಲ್ಲ. ನಾನು ಒಬ್ಬನೇ ಚೆನ್ನಾಗಿರ್ಬೇಕು. ಅಷ್ಟು ಜನ ಏನು ಆಡಿದ್ರು ಪರವಾಗಿಲ್ಲ. ಮೊದಲು ಅವ್ರಿಗೆಲ್ಲ ಭಯ ಹಿಡಿಸ್ಬಿಟ್ರು. ಮಂಜುನಾಥ್ ಗೌಡ್ರ ಬದಲು ಕ್ರಷರ್ ನಿಂತೋಗ್ತದೆ, ಲಾರಿಗಳು ಅವ್ರಿಗೆ ಸರಿಕೆ ಇರಲ್ಲ ಅಂತ. ಎಲ್ಲರಿಗೂ ಗೊತ್ತಾಗಿದೆ ನಾನೇನು ಅಂತ. ಈಗೆಲ್ಲ ನಿಂತೋಗಿದ್ದು ಯಾರ್ದು? ಫಿಸಿಕಲ್ ಆಗಿ ನಿಂತೋಗಿದ್ದು ಯಾರ್ದು? ನಿಂದೊಬ್ಬಂದೇ ನಿಂತೋಗಿದ್ದು ಬಾಬಾ. ಎಲ್ಲಾರ್ದು ನಿಂತಿರಲ್ಲ, ನಿಂದೊಬ್ಬಂದೇ ನಿಂತೋಗಿದ್ದು. ಯಾಕೆ? ಎಲ್ಲಾರ್ದು ಓಡ್ತಾ ಇತ್ತಲ್ಲ. ಇನ್ನು 4 ಕ್ರಷರ್ ರನ್ನಿಂಗ್ ಎಲ್ಲಿತ್ತಲ್ಲ. ಕ್ರಷರ್ ಬಿಸ್ನೆಸ್ ನೀಟಾಗಿ ನಿಯತ್ತಾಗಿ ರಾಯಲ್ಟಿ ಕಟ್ಕೊಂಡು ಮಾಡಿದ್ರು ದುಡ್ಡೈತೆ. ಟನ್ನಿಗೆ 100 ರೂಪಾಯಿ 150 ರೂಪಾಯಿ ಸಿಗ್ತದೆ ಕ್ರಷರ್ ಮಾಲೀಕರಿಗೆ.